ನಾವು ಇದು ಕಿಚನ್ನ ಸ್ವಲ್ಪ ರಿನೋವೇಟ್ ಮಾಡೋದನ್ನ ನಿಮ್ಮೆಲ್ಲರಿಗೂ ತೋರ್ಸೋಣ, ಇದರಿಂದ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ. ಇದ್ರ ಮೇಲೆ ನಾವು ಗ್ರೆನೇಟ್ ಹಾಕ್ಸೋಣ, ಸಿಂಕ್ ಎಷ್ಟಾಗ್ಬೋದು, ಗ್ರೆನೇಟ್ ಎಷ್ಟಾಗ್ಬೋದು ಅಂತೆಲ್ಲ. ಹಾಯ್ ಅಪ್ಪ. ಇದನ್ನ 2 ಕೆರಡನಾ? ಇದು ದೊಡ್ಡದು ಇನ್ನ 2.5 ನೋಡಿ. ಇದು 20 mm ಸೆಲೆಕ್ಟ್ ಮಾಡಿದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ದಿನಚರಿ ಯೂಟ್ಯೂಬ್ ಬ್ಲಾಗ್ಸ್. ಇದು ನನ್ನ ಸೆಕೆಂಡ್ ಬ್ಲಾಗು. ನಾನು ಯಾಕೆ ಕಿಚನ್ ಇಂದ ಶುರು ಮಾಡಿದೆ ಅಂತ ಅಂದ್ರೆ, ನಾವು ಇದು ಕಿಚನ್ನ ಸ್ವಲ್ಪ ರಿನೋವೇಟ್ ಮಾಡೋದನ್ನ ನಿಮ್ಮೆಲ್ಲರಿಗೂ ತೋರ್ಸೋಣ, ಇದರಿಂದ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ. ಯಾಕಂದ್ರೆ ಇದು ಬಂದು ಮನೆ ಆಲ್ಮೋಸ್ಟ್ ಒಂದು 20 years ಹಳೇದು. ಇದೇನ್ ಕಲ್ಲು ಹಾಕಿದಾರಲ್ಲ, ಈ ಕಲ್ಲು ಬಂದ್ಬಿಟ್ಟು ಚಪ್ಪಡಿ ಕಲ್ಲು ನೋಡಿ. ಅದ್ರ ಮೇಲೆ ಅಡ್ಗೆ ಮಾಡಿ, ಇಲ್ಲಿ ಮುಂಚೆ ಬಾಡಿಗೆಗಿದ್ರಲ್ಲ ಅವರು ಅಡ್ಗೆ ಮಾಡಿ, ಅಂದ್ರೆ ಬಾಡಿಗೆ ಅಂತಂದ್ರೆ ಫುಲ್ ಫ್ಯಾಮಿಲಿ ಇರ್ಲಿಲ್ಲ, ಒಂದು ಮೈಕ್ರೋ ಫೈನಾನ್ಸ್ ಆಫೀಸ್ಗೆ ನಾನು ನೆನ್ನೆ ವಿಡಿಯೋಲಿ ಹೇಳ್ದಂಗೆ ಬಾಡಿಗೆ ಕೊಟ್ಟಿದ್ವಿ. ಇದು ಸಿಂಕ್. ಇದನ್ನ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು ನಾನು ಆಮೇಲೆ ಒಂದೇ ಸರಿ ಶಿಫ್ಟ್ ಆಗೋಣ ಅಂತ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ನಾವು ಗ್ರೆನೇಟ್ ಹಾಕ್ಸೋಣ, ಗ್ರೆನೇಟ್ ಹಾಕ್ಸ್ಕೊಂಡು ಮತ್ತೆ ಅದ್ರ ಜೊತೆಗೆ ಈ ಸ್ಟೀಲ್ ಸಿಂಕ್ ತೆಗೆದು ಗ್ರೆನೇಟ್ಗೆ ಸಿಂಕ್ ಹಾಕ್ಬಿಟ್ಟು ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಎಷ್ಟೊಂದ್ ಜನಕ್ಕೆ ತಲೆಯಲ್ಲಿ ಇರುತ್ತೆ, ಅಯ್ಯೋ ನಮ್ಮ ಮನೆಯಲ್ಲಿ ಇದು ಹಳೇದಾಯ್ತಲ್ಲ, ನಾವು ರಿನೋವೇಟ್ ಮಾಡ್ಬೋದಾ ಇಲ್ವಾ, ಎಷ್ಟು ಖರ್ಚಾಗುತ್ತೆ, ಏನು ಯಾವ ತರದ್ದು ಸಿಂಕ್ ಎಷ್ಟಾಗ್ಬೋದು, ಗ್ರೆನೇಟ್ ಎಷ್ಟಾಗ್ಬೋದು ಅಂತೆಲ್ಲ. ನೋಡಿ ಇಲ್ಲಿ ಟೈಲ್ಸ್ ಸಹ ಇದೆಲ್ಲ ಏನು ಅವರು ಅಷ್ಟಾಗಿ ಇವಾಗಷ್ಟೇ ಪೇಂಟ್ ಬಳ್ತಿದ್ದಾರೆ, ಅದು ಹಂಗಾಗಿ ಅದು ಮೆತ್ಕೊಳ್ತಾ ಇದೆ ನೋಡಿ. ಇಲ್ಲೆಲ್ಲ ಎಷ್ಟು ಇದೆಲ್ಲ ನಾನು ಕ್ಲೀನ್ ಆಗಿ ಇದೆಲ್ಲ ಸಿಂಕ್ ಎಲ್ಲ ಫಿಟ್ ಆಗಿ ಮತ್ತೆ ಗ್ರೆನೇಡ್ ಎಲ್ಲ ಫಿಟ್ ಆದ್ಮೇಲೆ ಇದೆಲ್ಲ ಕ್ಲೀನ್ ಆಗಿ ತೊಳೆದು ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದೆಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಹಿಂಗಿದೆ ಇದು ನೋಡಿ. ಇದೆಲ್ಲ ಆಗಿನ ಕಾಲದ ಸ್ವಿಚ್ ಬೋರ್ಡು ಹಂಗೆ. ಇದು ಇವಾಗ ಬಂದು ಅವ್ರು ಮೆಜರ್ಮೆಂಟ್ ತಗೊಂಡು ಹೋಗಿದ್ದಾರೆ, ಇದು ಗ್ರೆನೇಟ್ ಎಷ್ಟು ಇದ್ರದ್ದು ಬೇಕು ಏನು ಅಂತೆಲ್ಲ. ಸೊ ನಾನು ಬಿಫೋರ್ ಆಫ್ಟರ್ ಎರಡೂ ವಿಡಿಯೋ ನಿಮ್ಗೆ ಅದ್ರಲ್ಲಿ ಹಾಕಿರ್ತೀನಿ. ಸೊ ಇದು ಒಂದು ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು, ಬಾಯ್ ಬಾಯ್. ಇದು ಕಿಚನ್ ರ್ಯಾಕ್ಸ್ ಎಲ್ಲ. ನೀವು ಯಾರಾದ್ರೂ ಇದೇ ತರ ಮುಂಚೆ ಏನಾದ್ರು ರಿನೋವೇಟ್ ಮಾಡಿದ್ರೆ ನನ್ಗೆ ಐಡಿಯಾ ಕೊಡಿ. ಗ್ರೆನೇಟ್ ಹಾಕ್ಸೋದ್ ಬೆಟ್ರಾ ಇಲ್ಲ ಅಂತಂದ್ರೆ ಈಗೇನೋ ಹೊಸ ಮೆಟೀರಿಯಲ್ ಬಂದಿದೆ ಅಂತೆ, ಕ್ವಾಡ್ಸ್ ಅಂತೆ, ಅದು ಹಾಕ್ಸೋದು ಬೆಟ್ರಾ ಅಂತ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಪೇಂಟಿಂಗ್ ವರ್ಕ್ ನಡೀತಾ ಇದೆ, ವಿಂಡೋಗಿನ ಪೇಂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಹಾಯ್ ಅಪ್ಪ. ಪೇಂಟ್ ಮಾಡ್ತಾ ಇರೋದು ನಮ್ಮಪ್ಪ. ನಾವು ಇವಾಗ ಅದೇ ಕಿಚನ್ ಸ್ಲಾಬ್ ಹಾಕಕ್ಕೆ ಗ್ರಾನೈಟ್ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಕಲರು ಸಿಂಕ್ ಎಲ್ಲ ಆರ್ಡರ್ ಕೊಟ್ಟು ಹೋಗೋಣ ಅಂತ, ಅದು ಬಿಡ್ತು ಲೆಂತ್ ಪ್ರಕಾರ ಆರ್ಡರ್ ಕೊಡೋಣ ಅಂತ ಗ್ರಾನೈಟ್ ಶಾಪಿಗೆ ಬಂದಿದೀವಿ. ನೋಡ್ರಿ ನಮ್ಮ ಮಕ್ಳು, ನಮ್ಮತ್ತೆ, ನಮ್ಮ ಮಾವ, ಚಿಕ್ಕಪ್ಪ, ನಮ್ಮಪ್ಪ ಎಲ್ಲರಿದ್ದಾರೆ ನೋಡಿ. ಡಿಫ್ರೆಂಟ್ ಸಿಂಕ್ ಗಳಿದಾವೆ ಇಲ್ಲಿ. ಡಿಫ್ರೆಂಟ್ ಯಾವ ಸೈಜ್ ಬೇಕು ಎಲ್ಲ ಸೈಜ್ ಗ್ರಿಪ್ಗಳು. ಇದು 24-18 ಅಲ್ಲಿದೆ ನೋಡ್ರಿ, ಅದು 24x20. ಇದು 2x2. ಇದನ್ನು 2x2ನಾ? ಇದು ದೊಡ್ಡದು ಇನ್ನ 2.5. ವಾರದ ಪೂರ್ತಿ ಆ ಸಿಂಕಲ್ಲಿ ಹಾಕ್ಬೋದು ನೋಡಿ. ಇದು ನೋಡಿ, ನಾನು ಅವಾಗ್ಲೇ ನಮ್ ಕಿಚನ್ ಅಲ್ಲಿ ಇದು ಸ್ಲಾಬ್ ತೋರ್ಸಿದ್ನಲ್ಲ, ಅದು ಚಪ್ಪಡಿ ಕಲ್ಲು ಆಗಿರೋದ್ರಿಂದ ಇದು 40, ನಾವ್ ಇದನ್ನ ನೋಡಿದ್ವಿ 40 mm ಇದೆ. ಬಟ್ ಅದು ಸ್ವಲ್ಪ ಹೈಟ್ ಬರುತ್ತೆ, ಪ್ಲಸ್ ಅಷ್ಟು ಬೇಡ ಚಪ್ಪಡಿ ಕಲ್ಲು ಆಗಿರೋದ್ರಿಂದ ಇದೇ 20 mm ಸಾಕು ಅಂತ ನೋಡಿ. ಇದು 20 mm
ಸೆಲೆಕ್ಟ್ ಮಾಡಿದೀವಿ. ಅವರು ಟೈಲ್ಸ್ ಗ್ರಾನೈಟ್ ಕುಣ್ಸೋರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ಅದ್ರ ಪ್ರಕಾರ ಅವ್ರು ಕಟ್ ಮಾಡ್ತಾ ಇದಾರೆ ಇವಾಗ ನಮ್ಗೆ. ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಗಳಿದಾವೆ. ಇವಕ್ಕೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರು ಹೇಳಿದ್ರು, ನನ್ಗೆ ಹೇಳಕ್ ಬರ್ತಾ ಇಲ್ಲ. ಇವಾಗ ನಾನೇ ತಗೊಂಡಿರೋ ಕಲ್ಲದ ಹೆಸರು ಏನಂದ್ರಣ್ಣ ಅದು ಕಲ್ಲದ ಹೆಸರು? ಹಾಸನ್ ಗ್ರೇಡ್ 20mm ಅಂತೆ. ನೋಡಿ ಇವರೇ ಇದು ಗ್ರಾನೈಟ್ ಅಂಗಡಿದ ಓನರ್ ಅವರು. ನೋಡಿ ಕಟ್ ಮಾಡ್ತಾ ಇದಾರೆ. ಕಾಸ್ಟ್ ಇನ್ನ ಮಾತಾಡಿಲ್ಲ. ಕಾಸ್ಟ್ ಮಾತಾಡಿ ಅದು ಫೈನಲೈಸ್ ಆದ್ಮೇಲೆ ನಾನು ಮತ್ತೆ ನಿಮ್ಗೆ ತೋರಿಸ್ತೀನಿ. ನೋಡಿ ಹಂಗೆ ನಮ್ ಹಿಂದೆ ಕೋಲಾರದ ಬೆಟ್ಟ ಕಾಣಿಸ್ತಾ ಇದೆ.